ನಾನು ಬರಲಾ? ಗಾಡಿ ಬೇಡವಾ? ಬೇಗ ಅದೇ ನಿಂಗೆ ಒಂದು ಚಾಕ್ಲೇಟ್ ಕೊಡ್ತೀನಿ ಬೈ. ಸ್ನೇಹಿತರೆ, ಟಾಟಾ ಎಸ್ ಅಲ್ಲಿ ಹೋಗ್ತಾ ಇದ್ದೀರಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತು ಸಂಡೇ ಅಂದರೆ ನಿನ್ನೆ ಶನಿವಾರ ಬಾಡಿಗೆ ಅವ್ರೇನು ಹೇಳಿರಲಿಲ್ಲ, ಅಂದರೆ ನಾಳೆ ಐತೆ ಭಾನುವಾರ ಅಂತ. ಈಗ ಸಡನ್ನಾಗಿ ಫೋನ್ ಮಾಡಿ, ನಾನು ಭಾನುವಾರ ಅಲ್ವಾ ಅಂದ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದೆ. ಫೋನ್ ಮಾಡಿ ಬೇಗ ಬಾ ಬಾಡಿಗೆ ಐತೆ ಅಂದರು. ಅದೇ ನಮಗೆ ರೆಗ್ಯುಲರಾಗಿ ಬಾಡಿಗೆ ಹೇಳ್ತಾರಲ್ಲ ಅವರೇನೆ. ಹೇಳಿದ್ಮೇಲೆ ಹೋಗಲೇಬೇಕಲ್ಲ. ಈ ನಡುವೆ ಭಾನುವಾರದೊತ್ತು ಡ್ಯೂಟಿ ಕೊಡ್ತಾವ್ರು ಅವ್ರು ನನಗೆ. ಕೊಟ್ಟಾದ್ಮೇಲೆ ಇವಾಗ ಪೋಟರ್ನ ನಂಬ್ಕೊಂಡು ಮಾಡೋದು ತುಂಬ ಕಷ್ಟ ಐತೆ. ಡ್ಯೂಟಿ ಕೊಟ್ಟಾದ್ಮೇಲೆ ಮಾಡಬೇಕಲ್ಲ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಇಮಿಡಿಯೇಟ್ ಅವ್ರು ಫೋನ್ ಮಾಡಿದ ತಕ್ಷಣ ಸ್ನಾನ ಎಲ್ಲ ಮಾಡಿಕೊಂಡು ನೋಡಿ ನಮ್ಮ ಗಾಡಿ ಇವತ್ತು ಸ್ವಲ್ಪ ವಾಟರ್ ವಾಷಿಂಗ್ ಮಾಡ್ಸೋಣ ಅಂದ್ಕೊಂಡೆ. ಫುಲ್ಲು ಮಣ್ಣು ಧೂಳು ಎಲ್ಲ ಆಗ್ಬಿಟ್ಟೈತೆ. ಒಳಗಡೆ ಎಲ್ಲ ಕ್ಲೀನ್ ಮಾಡಿಸಿ ಮಾಡೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ. ಬಟ್ ಡ್ಯೂಟಿ ಐತೆ ಇವತ್ತು. ಎಲ್ಲಿರುತ್ತೆ ಏನು, ಅಯ್ಯೋ ಕೀನೇ ತಂದಿದ್ದೀನಿ. ಎಲ್ಲಿರುತ್ತೆ ಏನು ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಈ ನಡುವೆ ಅವ್ರು ಹೇಳ್ತಾನೆ ಇಲ್ಲ ಎಲ್ಲಿಗೆ ಏನು ಅಂತ. ಮೊದಲೆಲ್ಲ ಇಂಥ ಕಡೆ ಐತೆ ಬಾ ಅನ್ನೋರು, ಈಗ ಹಂಗೇ ಏನು ಮಾಡೋಕ್ಕಾಗಲ್ಲ. ನಾವು ಎಲ್ಲಿದ್ದರೂ ಹೋಗಕ್ಕೆ ರೆಡಿಯಾಗಿರ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗಾಡಿ ಗ್ಲಾಸು ನೀರು ಹಾಕ್ಕೊಬೇಕು. ನಾನು ಗಾಡಿ ಗ್ಲಾಸ್ ನೀರು ಹಾಕ್ದಂಗೆ ಎತ್ತಲ್ಲ. ಟಿಫನ್ನು ಇನ್ನೂ ಮಾಡಿಲ್ಲ, ಟಿಫನ್ ಮಾಡ್ಕೊಂಡು ಹೋಗೋಣ. ಸ್ನೇಹಿತರೆ, ನಾನು ಮೊದಲು ಈ ಪ್ಲಾಸ್ಟಿಕ್ ವಾಟರ್ ಕ್ಯಾನಲ್ಲಿ ನೀರು ಕುಡಿತಾ ಇದ್ದೆ ನೋಡಿ. ಇವಾಗ ಇದು ಈ ಕ್ಯಾನಲ್ಲಿ ಇನ್ನೊಂದು ಐತೆ, ಒಂದು ನೋಡಿ ಎರಡು ಮಡಿಕೊಂಡಿದ್ದೀನಿ. ಒಂದೇ ಸಾಕಾಗಲ್ಲ, ನೀರು ಜಾಸ್ತಿ ಕುಡಿತೀನಿ ನಾನು. ನನಗೇನಿಲ್ಲ ಅಂದರೂ ಮಿನಿಮಮ್ 2 ಲೀಟ್ರ್. ಇದು ಖಾಲಿ ಆಗಿಬಿಡುತ್ತೆ ಸಾಯಂಕಾಲ ಒಂದು 5 ಗಂಟೆ 6 ಗಂಟೆ ಅಷ್ಟರಲ್ಲಿ. ಆದರೂ ಈ ಮೇಂಟೈನ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಈ ಪ್ಲಾಸ್ಟಿಕ್ ವಾಟರ್ ಕ್ಯಾನಲ್ಲಿ ನೀರು ಕುಡಿಯೋಕೆ ಹೋಗ್ಬೇಡ್ರಿ. ಯಾಕೆಂದರೆ ನೀವು ಒಂದು ಬಾಟ್ಲು ತಗೊಂಡಾಗ, ಅಂಗಡಿಲೇ ಆಗಲಿ ಏನೋ ಒಂದು ಪೆಪ್ಸಿದೋ ಇಲ್ಲ ಅಥವಾ ವಾಟರ್ ಬಾಟ್ಲ್ ಏನೋ ತಗೊಂಡಾಗ ಅದರಲ್ಲಿ ಎಕ್ಸ್ಪೈರಿ ಡೇಟ್ ಇರುತ್ತೆ ನೋಡಿ. ಅಂದರೆ ಇದು ಇಷ್ಟರವರೆಗೂ ಮಾತ್ರ, ಆಮೇಲೆ ಎಕ್ಸ್ಪೈರ್ ಆಗುತ್ತೆ. ಅಂದರೆ ಅದು ನೀರಿನ ಎಕ್ಸ್ಪೈರಿಟಿ ಅಲ್ಲ, ಅದು ಬಾಟ್ಲು ಎಕ್ಸ್ಪೈರು. ನೀರು ಯಾವತ್ತೂ ಎಕ್ಸ್ಪೈರ್ ಇರೋಲ್ಲ. ಪ್ಲಾಸ್ಟಿಕ್ ಬಾಟ್ಲು ಮ್ಯಾನುಫ್ಯಾಕ್ಚರ್ ಮಾಡಿತಾರಲ್ಲ, ಅದರ ಒಂದು ಟೈಮಿಂಗ್ ಮಾತ್ರ ಅದ್ರಲ್ಲಿ ಹಾಕಿರ್ತಾರೆ. ಅದು ನಾವೇನಾಗುತ್ತೆ ಗಾಡಿ ಒಳಗಡೆ ಇಟ್ಟಾಗ ಹೀಟಾಗಿ ಆ ಮೆಲ್ಟಾಗಿ ಆ ಪ್ಲಾಸ್ಟಿಕ್ಕಿಂದು ಸ್ವಲ್ಪ ಕಂಟೆಂಟ್ಗಳು ಬಿಟ್ಕೊತಾ ಇರುತ್ತೆ, ಕಾಯಿಲೆ ಬಂದುಬಿಡ್ತದೆ. ಅದಕ್ಕೋಸ್ಕರ ಯಾರಾದರೂ ನಮ್ಮ ಚಾಲಕರು ಏನಾದರೂ ಗಾಡೀಲಿ ನೀರು ಬಾಟ್ಲಿ ಇಟ್ಕೊಂಡ್ರೆ ಈ ಥರ ನೋಡಿ, ಇದೊಂದು 700 600 ಆ ಥರ ಎಲ್ಲ ಸಿಕ್ಬಿಡುತ್ತೆ 1 ಲೀಟ್ರ್ ಕ್ಯಾನ್. ಇದು ಈ ಥರದ್ರಲ್ಲಿ ತೊಗೊಂಡ್ರೆ, ನಾನಿವಾಗ ಹಿಡ್ಕೊಂಡ್ರೆ ನೀರು ಇವಾಗ ಯಾವ ಒಂದು ಟೆಂಪ್ರೇಚರ್ ಇರುತ್ತೆ ನೀರು, ಅಂದರೆ ಕೋಲ್ಡ್ ಇದ್ದರೆ ಕೋಲ್ಡು, ಬಿಸಿ ಇದ್ದರೆ ಬಿಸಿ. ನಾನು ಬಿಸಿ ನೀರು ತೊಗೊಂಡ್ರೆ ನೀವು ಯಾವಾಗ ಕುಡಿದ್ರೂ ಬಿಸಿನೇ ಇರುತ್ತೆ, 24 ಅವರ್ಸ್ ಬಿಸಿನೇ ಇರುತ್ತೆ. ಕೋಲ್ಡ್ ನೀರು ತೊಗೊಂಡ್ರೆ ಹಂಗೆ ಇರುತ್ತೆ. ಮತ್ತು ಗಾಡೀಲಿ ಇಟ್ಕೊಂಡ್ರೆ ಗಬೆಗೆ ಹೀಟ್ ಆಗಲ್ಲ, ಆ ಥರ ಎಲ್ಲ ಆಗಲ್ಲ, ಚೆನ್ನಾಗಿರುತ್ತೆ. ಇದ್ರಲ್ಲಿ ಲೋಡ್ ಆಯಿತು. ನಾನಿಲ್ಲಿ ಸ್ಟಾರ್ಟಿಂಗ್ ಬಂದಾಗ ದೊಡ್ಡ ಚೀಲ ಎಲ್ಲ ಇತ್ತು. ಆ ಚೀಲ ನೋಡಿದ್ರೆ ಬರೀ 100 ಮಾತ್ರ ಆಗ್ತಾಯಿತ್ತು. ಆಮೇಲೆ ಈ ಗಾಡಿನಲ್ಲಿ ಹಂಗೆ ಲೋಡ್ ಆಗ್ತಾ ಇದೆಯಲ್ಲ, ಇದರಲ್ಲಿ ಚಿಕ್ಕ ಚೀಲನೂ ಇತ್ತು ಅಂದ್ಬಿಟ್ಟು ಟೋಟಲ್ ಇದ್ದಿದ್ದು 158 ಬ್ಯಾಗು. ಚಿಕ್ಕದು ದೊಡ್ಡದು 2 ಇತ್ತು. ದೊಡ್ಡದು ಏನೋ ಒಂದು 10 ಬ್ಯಾಗ್ ಇತ್ತು ಅಷ್ಟೇ. ಚಿಕ್ಕವು ಇದ್ದಿದ್ದರಿಂದ ಫುಲ್ ಆಯಿತು ನನ್ನ ಗಾಡಿಗೆ. ಟೋಟಲ್ಲು ಇಷ್ಟು ಐಟಮು ಆಗಿದೆ, ಇನ್ನು ಜಾಗ ಮಿಕ್ಕೈತೆ. ಸ್ನೇಹಿತರೆ, ಇವಾಗ ಎಲ್ಲಿಗೆ ಅಂತಂದರೆ ಇದು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತೆ. ನಾನು ಒಂದು 3-4 ಪಾಯಿಂಟ್ ಏನಾದ್ರು ಹಾಕ್ಬಿಡ್ತಾರ ಅಂದ್ಕೊಂಡೆ. ಸಂಡೇ ಬೇರೆ ಇವತ್ತು. ಎಲ್ಲಿ ಕನಕಪುರ ಕ್ಯಾಶ್ ಆ್ಯಂಡ್ ಕ್ಯಾರಿ, ಹುಬ್ಳಿ ಬೆಂಗಳೂರು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಕೋಣನಕುಂಟೆ ಅಂತ ಐತೆ. ಲೊಕೇಶನ್ ಕಳಿಸ್ಕೊಡ್ತೀನಿ ಅಂತ ಹೇಳೋರೆ, ನೋಡೋಣ. ನೈಸ್ ರೋಡಲ್ಲಿ ಹೋಗ್ಲಾ, ಸಿಟಿ ಮೇಲೆ ಹೋಗ್ಲಾ? ಇವತ್ತೇನು ಟ್ರಾಫಿಕ್ ಏನಿರಲ್ಲ, ನೋಡ್ತೀನಿ ಯಾವ ಕಡೆ ಟ್ರಾಫಿಕ್ ಕಡಿಮೆ ಇರುತ್ತೆ. ಸುಮ್ಮನೆ ಯಾಕೆ ನೈಸ್ ರೋಡಲ್ಲಿ ಹೋಗೋದು ಅಲ್ವಾ? ಟ್ರಾಫಿಕ್ ಇದ್ದರೆ ನೈಸ್ ರೋಡಲ್ಲಿ ಹೋಗೋದ್ರಲ್ಲಿ ಒಂದು ಅರ್ಥ. ಇವಾಗ ಬೇರೆ ಟೋಲೆಲ್ಲ ಜಾಸ್ತಿ ಮಾಡಿಟ್ಟವ್ರೆ, ಟನ್ನೇಜ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಐತೆ. ನಾನು ಇಲ್ಲಿ ಹೇಳೋಕ್ಕೆ ಹೋಗಲ್ಲ. ಸ್ನೇಹಿತರೆ, ಇದು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿಗೆ ಹೋಗ್ತಾ ಇರೋದು. ಅಂದರೆ ನೀವು ಯಶವಂತಪುರದಲ್ಲಿ ಐತೆ ನೋಡಿದ್ದೀರಾ, ಬಟ್ ಇದು ಹೋಗ್ತಾ ಇರೋದು ಕನಕಪುರ ರೋಡಲ್ಲಿರೋದು. ಕೋಣನಕುಂಟೆ ಕನಕಪುರ ರೋಡ್ ಹತ್ರ ಐತಲ್ಲ, ಆ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ. ಏನಂದರೆ ಅದು ಶಾಪಿಂಗ್ ಮಾಲ್ ಥರ ಇರುತ್ತೆ ನೋಡಿ. ಅಲ್ಲಿಗೆ ಇದೇನೋ ರೇಷನ್ ಐಟಮ್ ಅನಿಸುತ್ತೆ. ಸ್ವಲ್ಪ ಲೋಡೆಲ್ಲ ಜಾಸ್ತಿ ಇರೋದ್ರಿಂದ ಟೋಲ್ ನೈಸ್ ರೋಡ್ ಮೇಲೆ ಹೋದರೆ 32 ಕಿಲೋಮೀಟ್ರ್ ತೋರಿಸ್ತೈತೆ, 50 ನಿಮಿಷ. ಸಿಟಿ ಮೇಲೆ ಹೋಗ್ತೀವಿ ಅಂದರೆ 29 ಕಿಲೋಮೀಟ್ರು, 1 ಅವರು 15 ನಿಮಿಷ ತೋರಿಸ್ತೈತೆ. ಸ್ವಲ್ಪ ಲೋಡ್ ಜಾಸ್ತಿ ಇರೋದ್ರಿಂದ ಯಾಕೆ ಎಳ್ಕೊಂಡು ಸಿಟಿ ಮೇಲೆ ಹೋಗೋದು, ಆರಾಮಾಗಿ ಒಂದೇ ರೋಡ್ ಅಲ್ವಾ. ಕಿಲೋಮೀಟ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಒಂದು 29 ಅಂದರೆ ಅದು 32, ಒಂದು 3 ಕಿಲೋಮೀಟ್ರ್ ಮಾತ್ರ ಡಿಫ್ರೆನ್ಸ್ ತೋರಿಸ್ತೈತೆ. ಸಂಡೇ ಡ್ಯೂಟಿ ಮಾಡೋದಕ್ಕೆ ಒಂದು ಮಜಾ ಏನಂತಂದರೆ ಟ್ರಾಫಿಕ್ ಇರಲ್ಲ, ರೋಡೆಲ್ಲ ಖಾಲಿ ಇರುತ್ತೆ, ಆರಾಮಾಗಿ ಓಡಾಡ್ಬೋದು. ಅದೊಂದು. ಇನ್ನೊಂದು ಪೋರ್ಟರ್ ಡ್ಯೂಟಿ ಏನು ಬೀಳಲ್ಲ ಇವತ್ತು. ನೋಡೋಣ, ಅಕಸ್ಮಾತ್ ಯಾವುದಾದ್ರೂ ಆನ್ ಮಾಡಿರ್ತೀನಿ, ಖಾಲಿಯಾಗಿ ಬರೋದಲ್ವಾ, ಈಗಲಿಂದನೇ ಆನ್ ಮಾಡಿಬಿಡ್ತೀನಿ. ಯಾವುದಾದ್ರೂ ಈ ಕಡೆ ಬಿದ್ದರೆ ಮಾಡ್ಕೊಂಡು ಬರೋಣ, ಇಲ್ಲ ಅಂದರೆ ಬಂದ್ಬಿಡ್ತೀನಿ. ನಾನು ಕಾಯೋಕ್ಕೇನು ಹೋಗಲ್ಲ. ಇನ್ನೊಂದು, ಇದು ಮಾಮೂಲಿ ಬಾಡಿಗೆ ಆದರೆ ವರ್ಕೌಟ್ ಆಗಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಲೋಡೆಲ್ಲ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ.
ಅದಕ್ಕೋಸ್ಕರ ನಾನು ಟೋಲಲ್ಲೇ ಹೋಗ್ಬಿಟ್ಟು ಟೋಲಲ್ಲೇ ಬಂದ್ಬಿಡೋದಾ ಏನು ಅಂತ ನೋಡ್ತೀನಿ. ಬನ್ನಿ ಇವಾಗ ನೋಡಿ ರೋಡೆಲ್ಲ ನೋಡಿ ಫ್ರೀ ಆಗೈತೆ ಇವತ್ತು. ಇವಾಗ ಮಾಧವರ ಹತ್ರ ಹೋಗ್ತಾ ಇದ್ದೀನಿ, ಮೆಟ್ರೋ ಸ್ಟೇಷನ್ ಮುಂದೆ ಇದೆ. ಇಷ್ಟೆಲ್ಲ ಮಾಮೂಲಿ ಟೈಮಲ್ಲೆಲ್ಲ ಇಷ್ಟೊಂದು ಫ್ರೀ ಇರಲ್ಲ, ನೋಡಿರ್ತೀರಾ. ಇನ್ನೊಂದು ಪೋರ್ಟರಲ್ಲೆಲ್ಲ ಡ್ಯೂಟಿ ಮಾಡಿದ್ರೆ ಸ್ವಲ್ಪ ಅರ್ನಿಂಗ್ಸ್ ಅಂದರೆ ದುಡ್ಡು ಜಾಸ್ತಿ ಕೊಡ್ತಾರೆ ಸಂಡೇ ಟೈಮಲ್ಲಿ. ಕೆಲವೊಂದು ಸತಿ ಇಲ್ಲ ಅಂದರೆ ಕೊಡಲ್ಲ. ಸ್ನೇಹಿತರೆ, ಇದು ಯಾವುದೋ ಕನಕಪುರ ರೋಡ್ ಅಂತ ಇತ್ತು, ಬಟ್ ಲೊಕೇಶನ್ ಯಾವುದೋ ಮೈಸೂರು ರೋಡಲ್ಲಿ ಎಕ್ಸಿಟ್ ಹೋದರೆ ಹತ್ರ ಆಗುತ್ತೆ ಅಂತ ಇತ್ತು. ನಾನು ಇಲ್ಲೇ ಎಕ್ಸಿಟ್ ತಗೊಳ್ಳೋಣ ಅಂದ್ಬಿಟ್ಟು ಬಂದೆ, ನೈಸ್ ರೋಡ್ ಹಿಡ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿ ಎಕ್ಸಿಟ್ ಆದಮೇಲೆ ಟೋಲ್ ಸಿಗುತ್ತಲ್ಲ, ನೈಸ್ ರೋಡ್ ಟೋಲು, ಅದು ಸಿಗಲೇ ಇಲ್ಲ. ಇಲ್ಲೇ ಯಾವುದೋ ರೋಡ್ ತೋರಿಸ್ತೈತೆ ಈ ಕಡೆಯಿಂದ. ನೋಡಿ ಇದು ಯಾವುದೋ ರೋಡ್ ತೋರಿಸ್ತಾ ಇದೆ, ಇಲ್ಲಿಂದ ಟೋಲೇ ಸಿಗ್ಲಿಲ್ಲ ಇಲ್ಲಿ. ಅಂದರೆ ಎಂಟ್ರಿ ಆಗ್ಬೇಕಾದ್ರೆ ನೈಸ್ ರೋಡ್ಗೆ ಬಂದರೆ ಒಂದು ಎಂಟ್ರಿಲಿ ಒಂದು ಟೋಲ್ ಸಿಗುತ್ತೆ, ಎಕ್ಸಿಟ್ ಆಗ್ಬೇಕಾದ್ರೆ ಒಂದು ಟೋಲ್ ಸಿಗುತ್ತಲ್ಲ. ನಾನು ಇದು ಯಾವುದೋ ಮೈಸೂರು ರೋಡ್ ಅಂತ ಬಂದ, ಯಾವುದೋ ಕಾಡು ಒಳಗಡೆ ಹೋದಂಗೆ ಹೋಗ್ತಾ ಇದ್ದೀನಿ. ಒಟ್ಟಿನಲ್ಲಿ ಟೋಲ್ ಕಟ್ ಆಗುತ್ತೆ ಅನ್ಸುತ್ತೆ. ನೈಸ್ ರೋಡ್ ಅವ್ರು ಅಷ್ಟಿಲ್ಲೇ ಇದು ಮಾಡಲ್ಲ. ಒಂದು ಸತಿ ಎಂಟ್ರಿ ಆದಮೇಲೆ ಗಾಡಿ ಅವ್ರಿಗೆ ಗೊತ್ತಿರುತ್ತೆ, ಇದೆಲ್ಲ ಗೊತ್ತಿಲ್ದಂಗೆ ಏನಿರಲ್ಲ. ಅಂದರೆ ಇಲ್ಲಿ ಟೋಲ್ ಕೊಟ್ಟಿಲ್ಲ ಅಷ್ಟೇ ಅವರು. ಮಾಮೂಲಿ ನಾವು ಎಲ್ಲ ಹೋಗ್ತೀವಲ್ಲ ಆ ಮೈಸೂರು ರೋಡಲ್ಲ ಇದು ಯಾವುದೋ ಬೇರೆ. ನೋಡಿ ಇಲ್ಲಿ ರೈಟ್ಗೆ ಹೋಗ್ಬೇಕು ಅಂತ ತೋರಿಸ್ತಾ ಇತ್ತು ಲೊಕೇಶನ್. ಮಿನಿಮಮ್ ಇಲ್ಲಿಗೆ ಏನಾಗುತ್ತೆ, ಎಂಟ್ರಿ ಆದಮೇಲೆ ಗಾಡಿ ಎಕ್ಸಿಟ್ ಆಗಿಲ್ಲ ಅಂದರೆ ಇಲ್ಲೆಲ್ಲೋ ಎಕ್ಸಿಟ್ ಆಗಿರ್ತಾನೆ ಅಂತ ಹೇಳಿ ಅವರು ಕಟ್ ಮಾಡೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಮೆಸೇಜ್ ಏನೂ ಬರಲಿಲ್ಲ ಅಂದರೆ ಏನು ಕಥೆನೋ ಗೊತ್ತಿಲ್ಲ. ನೋಡಿ ಇದು ನೈಸ್ ರೋಡ್ ಮೇಲ್ಗಡೆ, ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಯಾವ ರೋಡ್ ಗೊತ್ತಾಯಿತು, ಅದು ಯಾವ ರೋಡಿಗೆ ಬಂದು ನನಗಂತೂ ಗೊತ್ತಿಲ್ಲ. ಗೊತ್ತಾ, ಇವ್ನು ಸುಮ್ಮನೆ ಇಲ್ಲಿಂದ 9 ಕಿಲೋಮೀಟ್ರ್ ಐತೆ. ನಾನು ಕನಕಪುರ ಹೋಗಿ ಅಂದರೆ ಇವರು ನನಗೆ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಲೊಕೇಶನ್ ಕಳಿಸಿದ್ರಲ್ಲ, ಕನಕಪುರ ಹೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ಬರೋಕ್ಕೆ ಸ್ವಲ್ಪ ಲಾಂಗ್ ಆಗ್ತಿತ್ತು ಅಂದ್ಬಿಟ್ಟು ಇಲ್ಲೇ ನಾನು ಎಕ್ಸಿಟ್ ತೊಗೊಂಡೆ. ಹಿಂಗೈತಪ್ಪ ರೋಡು. ಇಲ್ಲಿಂದ ಮುಂದೆ ಹೋದರೆ ಕನಕಪುರ ರೋಡ್ ಸಿಗುತ್ತೆ ನನಗೆ. ಲೆಫ್ಟ್ ತಗೊಂಡು ಹೋದ್ರೆ ಅಲ್ಲೇ ಏನು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ ಏನಾದರೂ ಲೇಟ್ ಕಿಟ್ ಮಾಡ್ತಾರ. ಅದು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಲ್ವಾ, ಅಲ್ಲಿ ಇನ್ನೊಂದು ಇವತ್ತು ಬಿಸ್ನೆಸ್ ಟೈಮ್ ಇರುತ್ತೆ ಭಾನುವಾರ ಅವ್ರಿಗೆ. ಅಂದರೆ ಕಸ್ಟಮರು ಬರ್ತಾ ಇರ್ತಾರೆ, ಇವತ್ತು ರಜೆ ಇರುತ್ತಲ್ಲ ಎಲ್ಲರಿಗೂ, ಶಾಪಿಂಗ್ ಮಾಡೋಕ್ಕೆ ಬರ್ತಾ ಇರ್ತಾರೆ. ಆ ಕಡೆ ಅವ್ರಿಗೆ ಗಮನ ಇರುತ್ತೆ. ಲೋಡ್ ಅನ್ಲೋಡ್ ಮಾಡೋಕ್ಕೆ ಸಪ್ರೇಟ್ ಏನಾದ್ರು ಹುಡುಗರು ಇದ್ದರೆ ಮಾಡ್ತಾರೆ, ಇಲ್ಲ ಒಳಗಡೆನೇ ನೋಡಬೇಕು, ಇಲ್ಲಿ ಲೋಡ್ ಅನ್ಲೋಡ್ ಮಾಡಬೇಕು ಅನ್ನೋದಾದರೆ ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಲೇಟ್ ಆಗ್ಬೋದು. ನನಗೂ ಇವತ್ತು ಕೆಲಸಗಳಿತ್ತು, ಅವೆಲ್ಲ ಮಿಸ್ ಆಗೋಯ್ತಲ್ಲ ಅಂತ ಬೇಜಾರು. ಇದೇ ಮೆಟ್ರೋ ಇಲ್ಲಿಗೆ ಬಂದಿದ್ದೆ ನಾನು ಪೋರ್ಟರ್ ಬಾಡಿಗೆ ಬಂದಿದ್ದೆ ಒಂದು ಸತಿ. ಇಲ್ಲಿ ಅನ್ಲೋಡ್ ಆಗಲ್ಲ ಬಿಡ್ರಿ, ಎವ್ರಿ ಲೇಟು. ಪೋರ್ಟರಲ್ಲಿ ಬಂದಿತ್ತು ವೆಯ್ಟಿಂಗ್ ಚಾರ್ಜು. ಇವ್ರು ಹಾಕಿರೋ ಲೊಕೇಶನ್ ಯಾವುದೋ ಮುಂದೆಗಡೆ ಒಂದು ಗೇಟ್ ಐತಲ್ಲ ಅಲ್ಲಿ ತೋರಿಸ್ತಾ ಐತೆ. ಬಟ್ ನಿಜವಾಗ್ಲೂ ಹೋಗ್ಬೇಕಾಗಿರೋದು ಈ ಗೇಟಲ್ಲಿ, ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಐತಲ್ಲ. ಸೆಕ್ಯೂರಿಟಿಗಳು ಏನೋ ಮಾರ್ಚ್ ಫಾಸ್ಟ್ ಮಾಡ್ತಾವ್ರೆ. ಅನ್ಲೋಡು ಗಾಡಿ ज़्यादा है क्या भाई? ಜಾಸ್ತಿ ಇದೆಯಾ ಗಾಡಿ? ಅನ್ಲೋಡ್ ಮಾಡ್ತಾರಾ? ಬೇಗ ಆಗುತ್ತಾ? ಬೇಗ ಆದರೆ ನಿಂಗೆ ಒಂದು ಚಾಕ್ಲೇಟ್ ಕೊಡ್ತೀನಿ ಬೈ. ಏನೋ ಬೇಗ ಮಾಡ್ತಾರಂತೆ ನಮ್ಮ ಸೆಕ್ಯೂರಿಟಿ ಭಯ್ಯ ಹೇಳಿದ್ರು. ಏನಾಗೋಗ್ಬಿಟ್ಟೈತೆ ಅಂದರೆ ಹಿಂದಿಯವ್ರ ಜೊತೆ ಸೇರ್ಕೊಂಡು ಭಯ್ಯ ಅನ್ನೋದೇ ಬಂದ್ಬಿಟ್ಟೈತೆ. ಭಯ್ಯ ನಿಮ್ಮ ಸ್ನೇಹಿತರೆ ಎಂಟ್ರಿ ಮಾಡಿಸಿ ಬಂದಿದ್ದೀನಿ. ಗಾಡಿ ಜಾಸ್ತಿ ಇಲ್ಲ ಅಂತ ಹೇಳೋರು. ಇವತ್ತು ಸಂಡೇ ಆಗಿರೋದ್ರಿಂದ ಫನ್ ಡೇ ಮಾಡ್ತಾವ್ರೆ, ಕೆಲಸ ಕಡಿಮೆ ಇರುತ್ತಲ್ಲ ಅವ್ರಿಗೆ. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಪಿಕ್ಚರ್ ಕ್ಯಾ ಹೇ ಅಂತ ಗೊತ್ತಾಗುತ್ತೆ. ಇಲ್ಲಿ ಏನಾಗಿತ್ತು ಗೊತ್ತಾ, ಹೋದ್ಸತಿ ಪೋರ್ಟರ್ ಬಾಡಿಗೆ ಬಂದಿದ್ನಾ,
ಅನ್ಲೋಡು ಮಾಡೋರು ಫುಲ್ ಬ್ಯುಸಿ ಇದ್ರು, ಅನ್ಲೋಡ್ ಮಾಡೋರು ಅವರೇ ಫುಲ್ ಬ್ಯುಸಿ ಇದ್ರು. ಅಂದರೆ ಪಾಯಿಂಟಿಗೆ ಹಾಕ್ಸೋಕ್ಕೆ ಸಖತ್ ಲೇಟ್ ಮಾಡಿದ್ರು. ಅನ್ಲೋಡಿಂಗ್ ನಾನೇ ಮಾಡಿದೆ. ಓ ಗಾಡಿ ಇಲ್ಲ ಗುರು, ಪರವಾಗಿಲ್ಲ, ಇವೆಲ್ಲ ಕಂಪ್ನಿ ಗಾಡಿ ಅನ್ಸುತ್ತೆ ಇಲ್ಲಿ ಪಾರ್ಕ್ ಮಾಡಿರೋವು ಲೆಫ್ಟಲ್ಲಿ. ಲೋಡ್ ಒಟ್ಟಿನಲ್ಲಿ ಯಾವ ಗಾಡಿ ಆದರೆ ಲೋಡ್ ಇಲ್ಲ, ಖಾಲಿ ಗಾಡಿ ನಿಂತವೆ. ಇವಾಗ ಊಟದ ಟೈಮು ಎಷ್ಟಾಯಿತು ನೋಡೋಣ. ಫುಲ್ಲು ಫ್ರೀ ಆಗವ್ರೆ, 2 ಗಂಟೆ ಹೋಗಿ ಎಂಟ್ರಿಗೆ ಮಾಡಿಸ್ಬಿಟ್ಟು ಬಂದ್ಬಿಡೋಣ. ಇದೇ ಡಾಕು, ಅಲ್ಲೋಗಿ ಎಂಟ್ರಿ ಮಾಡಿಸಿ ಬರ್ತೀನಿ. ಈ ಯಾವುದು ಗಾಡಿಗಳಿಲ್ಲ ನೋಡಿ, ಇಲ್ಲ ಒಂದು ಬೊಲೆರೋ ಬಂತು ಆಯ್ತಲ್ಲ, ಈಗ ಬಂತದು. ಅದೊಂದು ಬಿಟ್ಟರೆ ನಾನೇ ಫಸ್ಟ್ ಬಂದಿದ್ದು. ಯಾವುದು ಗಾಡಿಗಳಿಲ್ಲ, ಏನು ಅಪಾಯಿಂಟ್ಮೆಂಟ್ ಇಲ್ಲ, ಹಂಗೆ ಹಿಂಗೆ ಅಂದರು. ಫೋನೆಲ್ಲ ಮಾಡಿ ಮಾತಾಡಿಸ್ದೆ. 3 ಗಂಟೆ ಮೇಲಾಗುತ್ತೆ ವೆಯ್ಟ್ ಮಾಡುವಂತವ್ರೆ. ಇಲ್ಲಿ ನಾನು ಕಳಿಸಿದ್ದವ್ರಿಗೆ ಟ್ರಾನ್ಸ್ಪೋರ್ಟರ್ಗೆ ಹೇಳಿದ್ರೆ, ನೋಡು ಏನಾದರೂ ಮಾಡಿ ಹಂಗೆ ಹಿಂಗೆ ಅಂತ ಪಟಾಯಿಸ್ಕೊಂಡು ಮಾಡಿಸ್ಕೊಂಡು ಬಾ ಅಂತವ್ರೆ. ಪಟಾಯಿಸೋಕ್ಕೇನು ಹುಡುಗಿ ಕೆಟ್ಟೋಯ್ತಾ? ಪಟಾಯಿಸ್ಕೊಂಡು ಮಾಡಿಸ್ಕೊಂಬ ಅಂತ ನನಗೆ ಅದೇ ನಗ ಬರ್ತಾ ಇರೋದು. ಏನು ಮಾಡೋಕ್ಕಾಗಲ್ಲ, ಬಂದಮೇಲೆ ಕಾಯಲೇಬೇಕು. ಇಲ್ಲಿ ಯಾವಾಗ ಬಂದರೂ ದರಿದ್ರನೇ ಗುರು. ಇಲ್ಲಿ ಲೈನಿಗೂ ಗಾಡಿಗಳು ನಿಂತ್ಬಿಟ್ಟಿರ್ತವೆ ಇಲ್ಲಿ. ಅವಾಗಂತೂ ಬಿಡಿ ಗಾಡಿಗಳು ಇರ್ತವೆ, ಲೇಟ್ ಅನ್ಬೋದು. ಇವತ್ತು ಅನ್ಲೋಡ್ ಮಾಡೋರು ಅವರೇ. ಏನಂದರೆ ಅವ್ರು ದುಡ್ಡು ಕೊಟ್ಬಿಟ್ಟು ಮಾಡಿಸು ಅಂತ ಹೇಳೋರೆ. ಮಾಡೋಕ್ಕಾಗಲ್ಲ ಇದು ನಾವೆಲ್ಲ, ಯಾಕೆ 158 ಬ್ಯಾಗ್ ಏನೋ ಇರೋದು, ಅಷ್ಟೇ ಬಿದ್ದೋತದ ಸೊಂಟ. ದುಡ್ಡು ಕೊಟ್ಟರೆ ಮಾಡಿಬಿಡ್ತಾರೆ. ಬಟ್ ಯಾಕೆ ಅವ್ರು ನೆಗ್ಲೆಕ್ಟ್ ಮಾಡ್ತಾವ್ರೆ. ನೋಡೋಣ ಎಷ್ಟೊತ್ತಾಗುತ್ತಾ ಏನೋ ಅಂತ. ಸ್ನೇಹಿತರೆ ಹಾಕು ಅಂತ ಹೇಳ್ತಾವ್ರೆ ಗಾಡಿನ. 3 ಗಂಟೆ ಇನ್ನೂ ಆಗಿಲ್ಲ, ಬೇಗನೆ ಹಾಕು ಅಂತ ಹೇಳ್ತಾವ್ರೆ. ನಾನು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೆ. ಹಾಕ್ಬಿಡ್ತೀನಿ. ನಾನು ಬರಲಾ, ಗಾಡಿ ಬೇಡವಾ? ಕೊಡ್ತಾವ್ರ ಕೆಲಸ. ಇದೇನಾಗೈತೆ ಅಂದರೆ ನೋಡಿ, ಇಲ್ಲಿ ಒಂದು 12 ಐಟಮ್ ಐತೆ ಬಿಲ್ಲಲ್ಲಿ, ಇಲ್ಲಿಂದ ಇಲ್ಲಿವರೆಗೂ. ಇದರಲ್ಲಿ 6ನೇ ಐಟಮ್ ಬಂದು ಏನೋ ಪ್ರಾಬ್ಲಮ್ ಐತಂತೆ. ಅದು ಟೋಟಲ್ಲು 2 ಬ್ಯಾಗ್ ಇದೆ ಅಷ್ಟೇ. ಆ ಪ್ರಾಬ್ಲಮ್ ಇರೋದನ್ನ ಇವರು ಕನ್ಫರ್ಮ್ ಮಾಡಿದ್ರೆ ಅವು 2 ಬ್ಯಾಗ್ ಬಿಟ್ಟು ಮಿಕ್ಕಿದ ಅನ್ಲೋಡ್ ಮಾಡ್ತಾರಂತೆ. ಬಟ್ ನನಗೆ ಕಳಿಸಿರೋರು ಏನು ಹೇಳ್ತಾ ಇಲ್ಲ, ಏನು ಕತೆನೋ ಏನೋ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಇದನ್ನು ರಿಟರ್ನ್ ತೊಗೊಂಬಂದರೆ 2 ಬ್ಯಾಗ್ ತಗೊಂಡು ಹೋಗ್ಬೇಕು. ನೋಡಿ, ಇವರು ಏನೇನೋ ಪ್ರಾಬ್ಲಮ್ಗಳಾದರೆ ಇವ್ರು ಆರಾಮಾಗಿರ್ತಾರೆ, ಫೋನ್ಗಳಲ್ಲಿ ಮಾತಾಡ್ಕೊತಾರೆ. ನಾನು ಡ್ರೈವರು ಇಳ್ದು ಹೋಗಬೇಕು, ಅಲ್ಲಿ ಯಾರಿಗೆ ಹೇಳ್ತಾರೋ ಅವ್ರಿಗೆ ಫೋನ್ ಕೊಡಬೇಕು. ಡ್ರೈವರ್ ಅಂದರೆ ಬರೀ ಡ್ರೈವರ್ ಕೆಲಸ ಅಲ್ಲ, ಇದೆಲ್ಲ ಇರುತ್ತೆ ಅಂತ ಹೇಳ್ತಾ ಇರೋದು. ಅನ್ಲೋಡ್ ಮಾಡಿಸೋವ್ರಿಗೂ ಜವಾಬ್ದಾರಿ ನಮ್ಮದಾಗಿರುತ್ತೆ. ಏನಾರ ಸಣ್ಣ ಪುಟ್ಟ ಸಮಸ್ಯೆ ಆದರೆ ಇವ್ರಿಗೂ ಅವ್ರಿಗೂ ಕನೆಕ್ಟ್ ಮಾಡಬೇಕು, ಫೋನ್ ಕೊಡು ಅಂತಾರೆ, ತಗೊಂಡೋಗಿ ಕೊಡಬೇಕು, ಕೋಆರ್ಡಿನೇಟ್ ಮಾಡಬೇಕು, ಕನೆಕ್ಟ್ ಮಾಡಬೇಕು. ಕೋಟರ್ ಬಾಡಿಗೆ ಹೋದರೆ ಹಂಗೆ ಮಾತಾಡ್ತೀವಿ ನಾವು. ಗುರು ನಾನು ಹೋಗಲ್ಲ ಗುರು, ನಿನ್ಗೆ ಏನಾಯ್ತೋ ಬೇಕಾದ್ರೆ ಕೇಳ್ಕೊ, ಗಾಡಿ ಇಂಥ ಕಡೆ ಹಾಕು ಅಂದರೆ ಹಾಕ್ತೀನಿ, ಅನ್ಲೋಡ್ ಮಾಡಿಸಿದ್ರೆ ಮಾಡಿಸು, ಬಿಟ್ಟರೆ ಬಿಡು ಅಂತ ಹೇಳ್ಬೋದು. ಬಟ್ ನಾನು ಯಾರಿಗೂ ಆ ಥರ ಹೇಳಿಲ್ಲ. ತುಂಬ ಹಿಂಸೆ ಕೊಟ್ಟರೆ ಮೇಲ್ಗಡೆ ಹೋಗು, ಕೆಳಗಡೆ ಹೋಗು, ಅವ್ರಿಗೆ ಕೊಡು, ಇವ್ರಿಗೆ ಕೊಡು ಫೋನು ಅಂತಂದರೆ ಹಂಗೆ ನಾನು ಹೇಳ್ತೀನಿ. ಬಟ್ ಇದುವರೆಗೂ ನಾನು ಯಾರಿಗೂ ಆ ಥರ ಹೇಳಿಲ್ಲ. ಅಷ್ಟಾದ್ರೂ ಮಾಡ್ಕೊಂಡು ಬಂದಿದ್ದೀನಿ ಸುಮಾರು ಕಡೆ. ಇವಾಗ ಹೀಗೆ ಐತೆ ಪ್ರಾಬ್ಲಮ್ಮು. ಏನಾಗುತ್ತೋ ಏನೋ ಗೊತ್ತಿಲ್ಲ. ಇಷ್ಟೊತ್ತಿಗೆ ಅನ್ಲೋಡ್ ಆಗಿಬಿಡ್ಬೇಕಾಗಿತ್ತು. ಟೈಮು 3 ಗಂಟೆ 3:20 ಆಯಿತು. ಇನ್ನೊಂದು, ಪೋರ್ಟರಲ್ಲಿ ಬಾಡಿಗೆಗಳು ಬೀಳ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಅಂದರೆ ರೆಗ್ಯುಲರ್ ಆಗಿ ಬಿದ್ದಿದ್ದ ಕಡೆ ಎಲ್ಲ ಎತ್ಕೊಂಡು ಮಾಡ್ತಾ ಇರೋರು ಹಂಗೆ ಹೇಳ್ತಾರೆ. ನಾನು ಹೇಳ್ತೀನಿ, ಇತ್ತೀಚೆಗೆ ನಾನು ಮಾಡೋದೇ ಅಪರೂಪಕ್ಕೆ ಆನ್ ಮಾಡೋದು ಪೋರ್ಟರು. ಇತ್ತೀಚೆಗೆ ನನಗೆ ಚೆನ್ನಾಗಿ ಬೀಳ್ತವೆ. ಯಾಕೆ ಅಂತ ಹೇಳ, ಇಷ್ಟು ದಿವಸ ಏನು ಮಾಡ್ತಾಯಿದ್ರು, ಬಂದಿದ್ದೆಲ್ಲ ಎತ್ಕೊಂಡು ಹೊಡೆದ್ರೆ, ಅಂದರೆ ಸಿಕ್ಕಿದ್ದನ್ನೆಲ್ಲ ಎತ್ಕೊಂಡು ಯಾವ ಬಾಡಿಗೆ ಬಂದರೂ ಮಿಸ್ ಮಾಡ್ದಂಗೆ ಎತ್ಕೊಂಡು ಹೊಡೆದ್ರೆ ಆರ್ಡರ್ಗಳು ಚೆನ್ನಾಗಿ ಬರ್ತದೆ ಅಂತ ಎಲ್ಲರೂ ತಿಳ್ಕೊಂಡು ಮಾಡ್ತಾಯಿದ್ರು. ಬಟ್ ಇವಾಗ ಚೆನ್ನಾಗಿ ಮಾಡ್ತಾ ಇರೋರಿಗೆ ಡ್ಯೂಟಿಗಳು ಕೊಡ್ತಾ ಇಲ್ಲ. ನಾನು ಅಪರೂಪಕ್ಕೆ ಆನ್ ಮಾಡ್ತೀನಿ, ನನಗೆ ಡ್ಯೂಟಿಗಳು ಚೆನ್ನಾಗಿ ಬರ್ತವೆ. ಅದು ರೇಟೆಲ್ಲ ಜಾಸ್ತಿ ಆಗಿ ಬರ್ತವೆ. ಇತ್ತೀಚೆಗೆ ಒಂದು 4 ದಿವಸದಿಂದ ಹಿಂಗೆ ಬರ್ತೈತೆ. ನಾನೇನು ಮಾಡ್ತೀನಿ, ಪರ್ಸ್ನಲ್ ಬಾಡಿಗೆ ಬೆಳಗ್ಗೆ ಹೊತ್ತು ಬರ್ತೀನಾ, ಈ ಕಡೆಯಿಂದ ಹೋಗ್ಬೇಕಂದ್ರೆ ಮಾತ್ರ ಪೋರ್ಟ್ರಲ್ಲಿ ಆನ್ ಮಾಡ್ಕೊತೀನಿ. ನನಗೆ ಇತ್ತೀಚೆಗೆ ರೆಗ್ಯುಲರ್ ಆಗಿ ಸಿಗ್ತೈತೆ, ರಿಟರ್ನ್ ಬಾಡಿಗೆಗಳು ಸಿಗ್ತೈತೆ. ಇನ್ನೊಂದು, ನೀವು ಅಬ್ಸರ್ವ್ ಮಾಡಿ, ನೀವು ಬೆಳಗ್ಗೆ ಹೊತ್ತು ಮನೆಯಿಂದ ಆನ್ ಮಾಡ್ತೀರಾ ಅಂದ್ಕೊಳ್ಳಿ ಪೋರ್ಟರ್ನ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆ ನೆನ್ಮಂಗ್ಲ ಇರುತ್ತೆ, ಇಲ್ಲ ಬನಶಂಕರಿ ಇರುತ್ತೆ, ಇಲ್ಲಿ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಸಿಟಿ ಇರುತ್ತೆ. ನೀವು ಇಲ್ಲಿ ಅಲ್ಲಿಂದ ಆನ್ ಮಾಡಿದ್ರೆ ನೆನ್ಮಂಗ್ಲದಲ್ಲಿ ಮನೆ, ಇಲ್ಲಿಂದ ಬಾಡಿಗೆ ಎತ್ಕೊಂಡು ಸಿಟಿ ಕಡೆ ಹೋಗ್ತೀರಾ. ನೀವು ನೆನ್ಮಂಗ್ಲದಲ್ಲಿ ಆನ್ ಮಾಡಿರ್ತೀರಲ್ಲ, ಅಂದರೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ ಟ್ರಿಪ್ಪು ಅನ್ನೋದು ಟ್ರ್ಯಾಕಿಂಗಲ್ಲಿ ಇರುತ್ತೆ. ನಿಮಗೆ ಅಲ್ಲಿಂದ ರಿಟರ್ನ್ ಬಾಡಿಗೆ ಬರೋದೇ ಇಲ್ಲ. ಯಾಕೆಂದರೆ ಬಂದರೆ ನೀವು ಮನೆಗೆ ಹೋಗ್ಬಿಡ್ತೀರಾ ಅಂತ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಇವಾಗ ಬೆಳಗ್ಗೆ ಮಾಕ್ಲಿಯಿಂದ ಲೋಡ್ ಮಾಡಿಕೊಂಡು ಸಿಟಿ ಕಡೆ ಹೋಗ್ತೀನಿ, ಸಿಟಿಲಿ ಆನ್ ಮಾಡ್ತೀನಿ. ಅವನೇನು ಮಾಡ್ತಾನೆ, ನಾನು ಎಲೆಕ್ಟ್ರಾನಿಕ್ ಸಿಟಿಲಿ ಆನ್ ಮಾಡಿರ್ತೀನಲ್ಲ, ಎತ್ತಿ ಈ ಕಡೆಗೆ ಹಾಕ್ಬಿಡ್ತಾನೆ. ಮತ್ತೆ ನಾನು ಹಾಕಿದ್ರೆ ನೆನ್ಮಂಗ್ಲ ಕಡೆಗೆ ಹಾಕ್ತಾನೆ, ಇಲ್ಲ ದೊಡ್ಡಬಳ್ಳಾಪುರ, ಆ ಥರ
ಅಂದರೆ ಮಧ್ಯದಲ್ಲಿ ಇರ್ತೀನಲ್ಲ ಅಲ್ಲಿ ಆನ್ ಮಾಡಿರ್ತೀನಲ್ಲ ನಾನು, ಅಲ್ಲಿಂದ ಈ ಕಡೆಗೆ ಆಗ್ತಾನೆ. ಅವನಿಗೆ ಗೊತ್ತಾಗಲ್ಲ ನಾನು ಈ ಕಡೆ ಮನೆ ಏನು ಎತ್ತ ಅಂತ. ಮೊದಲೆಲ್ಲ ಹೋಮ್ ಲೊಕೇಶನ್ ಇತ್ತು, ನಾವೆಲ್ಲ ಅಲ್ಲಿ ಏನು ಅಡ್ರೆಸ್ ಹಾಕ್ಸಿರ್ತೀವೋ ಇದು ಇವನ್ ಮನೆ ಆ ಕಡೆ ಹಾಕಿದ್ರೆ ಅವ್ನ ಮನೆಗೆ ಹೋಗ್ಬಿಡ್ತಾನೆ ಅಂತ ಗೊತ್ತಾಗ್ತಾ ಇತ್ತು. ಇವಾಗ ಏನಾಗುತ್ತೆ, ನಾವು ಎಲ್ಲಿಂದ ಲಾಗಿನ್ ಮಾಡ್ತೀವಿ, ಈ ಕಡೆ ಇವನ್ ಮನೆ, ಈ ಕಡೆ ಬಿದ್ದರೆ ಡ್ಯೂಟಿ ಅವ್ನ ಮನೆಗೆ ಹೋಗ್ಬಿಡ್ತಾನೆ. ಆ ಥರ ಏನು ಮಾಡ್ತಾನೆ, ಮಧ್ಯದಲ್ಲಿ ನೀವೇನಾದರೂ ಆನ್ ಮಾಡಿದ್ರೆ ಈ ಕಡೆ ಹಾಕ್ತಾನೆ, ತುಮಕೂರು ಕಡೆ ಹಾಕ್ತಾನೆ, ಇಲ್ಲಾಂದ್ರೆ ಆ ಕಡೆ ದೊಡ್ಡಬಳ್ಳಾಪುರ ಹಾಕ್ತಾನೆ, ಇಲ್ಲಾಂದ್ರೆ ಈ ಕಡೆ ಹೊಸಕೋಟೆ, ಈ ಥರ ಹಾಕ್ತಾನೆ. ನೀವು ಆ ಕಡೆ ಹೊಸಕೋಟೆಯಲ್ಲಿ ಆನ್ ಮಾಡಿದ್ರೆ ಈ ಕಡೆ ಅಂದರೆ ಅರ್ಥ ಆಗಿರಬೇಕು ಅನ್ಕೊತೀನಿ. ಈ ಥರ ಆಗ್ತಾ ಐತೆ. ಬಿಲ್ಲು ಪ್ರಾಬ್ಲಮ್ ಆಗಿತ್ತಲ್ಲ, ಯಾವುದೋ ಒಂದು ವಾಟ್ಸಪ್ ಮಾಡವ್ರೆ, ಅದನ್ನು ಪ್ರಿಂಟೌಟ್ ತೊಗೊಂಬ ಅಂತವ್ರೆ. ಒಳಗಡೆ ಐತೆ ಪ್ರಿಂಟೌಟ್, ಆದರೂ ತೆಗಿತಾ ಇಲ್ಲ. ಗಾಡಿ ಡಾಕಿಗೆ ಹಾಕ್ಬಿಟ್ಟು ಹೋಗ್ತೀನಿ. ಇನ್ನೇನು ನಾನೇ ತರಬೇಕು, ಭಾರಿ ಹಿಂಸೆ ಕೊಡ್ತಾವ್ರು ಗುರು. ಪರ್ಸ್ನಲ್ ಬಾಡಿಗೆ ಬಂದರೆ ಏನು ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಅನ್ಲೋಡಿಂಗ್ ಏನೋ ಚಾರ್ಜ್ ಕೊಡ್ಬೇಕು ಅವ್ರಿಗೆ, ಅನ್ಲೋಡ್ ಮಾಡೋದಕ್ಕೆ. ಅವ್ರ ಅಮೌಂಟ್ ಎಷ್ಟು ಏನಂತ ಕೇಳ್ಕೊಂಡು ಪ್ರಿಂಟ್ಔಟ್ ತಂದುಬಿಡ್ತೀನಿ, ಬೇಗ ಅನ್ಲೋಡ್ ಮಾಡಿಸ್ಕೊಂಡು ಹೋಗೋಣ. ಅಣ್ಣ ಅದೇ ಮುಟ್ಟೆ ಎಷ್ಟು ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ತೀನಿ. ಹಾಂ ಏನಣ್ಣ ಮೊದಲು ಮಾಡಿದ್ರಾ? ಇಲ್ಲ, ಅದೆಷ್ಟು ಮೂಟೆಗೆ ಹೇಳ್ರಿ ನೀವು. ಅಲ್ಲ ಕೇಳ್ಬಿಡ್ತೀನಿ ಅವರು ಫಸ್ಟು ನಿಮಗೆ. ಸರಿ, ನಾನು ಜೆರಾಕ್ಸ್ ತರಬೇಕಂತ ಹೋಯ್ತೀನಿ, ಅದಕ್ಕೆ ತರಲ್ಲ ಈ ಗಾಡಿ. ಹಾಂ ಟಿಕೆಟ್ ಪಾಸ್ ಅಂದರೆ ಸ್ನೇಹಿತರೆ, ಟಾಟಾ ಎಸ್ ಅಲ್ಲಿ ಹೋಗ್ತಾ ಇದ್ದೀರಿ. ಸಖತ್ ದೂರ ಐತೆ, ಅಲ್ಲಿ ಅನ್ಲೋಡ್ ಮಾಡ್ತೀವಲ್ಲ ಅಲ್ಲಿಂದ ಇಲ್ಲಿಗೆ. ಸ್ನೇಹಿತರೆ ಅನ್ಲೋಡ್ ಆಯಿತು. ಇವಾಗ ಜಸ್ಟು ಅಂದರೆ ಬಿಲ್ಲೆಲ್ಲ 5:30ಗೆ ಅನ್ಲೋಡ್ ಆಯಿತು. ಬಿಲ್ಲೆಲ್ಲ ಕೊಡೋಷ್ಟರಲ್ಲಿ 6:15 ಆಗೋಯ್ತು. ಸಖತ್ ಲೇಟ್ ಆಗೋಯ್ತು. ನಾನೇನೋ ಬೇಗ ಆಗೋಗುತ್ತೆ ಅಂದ್ಕೊಂಡು ಬಂದೆ. ಮಧ್ಯದಲ್ಲಿ ಪೋರ್ಟರ್ ಆನ್ ಮಾಡಿದ್ನಲ್ಲ, ಯಾವುದೋ ಒಂದು ಗ್ಯಾಪಲ್ಲಿ ಬಾಡಿಗೆನೂ ಬಂದಿತ್ತು ಕೆಂಗೇರಿಗೆ. ಎಲ್ಲಿ ಅವ್ರು ಇನ್ನೂ ಬಿಲ್ ಕೊಟ್ಟಿಲ್ಲ, ಏನಿಲ್ಲ, ಹೆಂಗೆ ಹೋಗೋಕ್ಕಾಗುತ್ತೆ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಪೋರ್ಟರ್ ಡ್ಯೂಟಿ ಮಾಡೋಣ ಅಂದ್ಕೊಂಡೆ, ಬಟ್ ಇಲ್ಲ, ನಾನು ಮನೆಗೆ ಹೋಗಬೇಕು, ಕೆಲಸ ಐತೆ. ನೈಸ್ ರೋಡ್ ಹತ್ಕೊಂಡು ಹೋಗ್ಬಿಡ್ತೀನಿ. ಸ್ನೇಹಿತರೆ ಇದೇ ಥರ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡ್ತೀನಿ. ನೆಕ್ಸ್ಟು ಇದು 3ನೇ ಸತಿ ನಾನು ಹಂಗೆ ಹೇಳ್ತಾ ಇರೋದು. ಇಲ್ಲ ಮಾಡ್ತೀನಿ. ಅಕಸ್ಮಾತು ಇವಾಗ ಏನಂದರೆ ನನ್ನ ಹತ್ರ ಇನ್ಸ್ಟಾ 360 ಐತಲ್ಲ, ಇದರಿಂದ ಎಡಿಟ್ ಮಾಡೋದು ತುಂಬ ಕೆಲಸ ಹಿಡಿತದೆ. ಡಬಲ್ ಸತಿ ಎಡಿಟಿಂಗ್ ಮಾಡಬೇಕು. ಯಾಕೆಂದರೆ ಇದರಲ್ಲಿ ಒಂದು ಸತಿ ಆ್ಯಪ್ ಇರುತ್ತೆ, ಅದರದ್ದು ಆ್ಯಪಲ್ಲಿ ಒಂದು ಸತಿ ಕ್ಲೀನಾಗಿ ಎಡಿಟ್ ಮಾಡಿ, ಮತ್ತು ಅದರಲ್ಲಿ ನಂದು ಫೋನು ನಮ್ಮ ಹತ್ರ ಇರೋದು ಏನು ಅಪ್ಡೇಟ್ ವರ್ಷನ್ ಫೋನಲ್ಲ, ಮಾಮೂಲಿ ವಿವೋ ಫೋನು. ಅದರಲ್ಲಿ ಸ್ವಲ್ಪ ಹ್ಯಾಂಗ್ ಹೊಡಿಯುತ್ತೆ. ಫುಲ್ ಕ್ಲೀನಾಗಿ ಅದರಲ್ಲೇ ಮಾಡೋಕ್ಕಾಗಲ್ಲ. ನಮ್ಗೆ ಯಾವ ಕಡೆ ಬೇಕೋ ಆ ಕಡೆ ತಿರುಗಿಸ್ಕೊಂಡು ನೆಕ್ಸ್ಟು ನಾನು ಮತ್ತೆ ಬೇರೆ ಆ್ಯಪ್ಗೆ ಹಾಕ್ಕೊಂಡು ಎಡಿಟಿಂಗ್ ಎಲ್ಲ ಮಾಡಬೇಕು. ಅದಕ್ಕೋಸ್ಕರ ಟೈಮ್ ಹಿಡಿಯುತ್ತೆ. ಕೆಲವೊಂದು ಸತಿ ಟೈಮ್ ಇಲ್ದಂಗೆ ಮಾಡೋಕ್ಕಾಗಲ್ಲ. ಬಟ್ ಇನ್ಮೇಲೆ ಮಾಡ್ತೀನಿ, ನೋಡೋಣ. ಇದೇ ಥರ ಜೋಶ್ ಇರುತ್ತೇನೋ. ನೆಕ್ಸ್ಟು ನಾರ್ಮಲ್ ಕ್ಯಾಮ್ರಾ ಏನಾದರೂ ಆಗಿದ್ದಿದ್ರೆ ಮಾಡಿ ಹಾಕ್ತಾಯಿದ್ದೆ. ಅವೆಲ್ಲ ಏನೊಂದು 1 ಅವರ್ 2 ಅವರಲ್ಲೆಲ್ಲ ಎಡಿಟಿಂಗ್ ಎಲ್ಲ ಫುಲ್ ಮುಗಿದೋಗಿರೋದು. ಬಟ್ ಇದು ಇನ್ಸ್ಟಾ 360 ಸ್ವಲ್ಪ ಕಷ್ಟ ಐತೆ. ಇರೋ ಫೋನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ, ಅಟ್ಲೀಸ್ಟ್ 2 ದಿವಸಕ್ಕೆ ಒಂದಾದರೂ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇದಾಗಿತ್ತು ಸ್ನೇಹಿತರೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ವೀಡಿಯೋಗಳನ್ನೆಲ್ಲ ನೋಡ್ತಾಯಿರಿ. ಧನ್ಯವಾದ ಎಲ್ರಿಗೂ. ಲವ್ ಯು.